ಕೊಟ್ಟು ಸಮಯವನ್ನು ತ್ಯಾಗ ಮಾಡಿ, ನಿದ್ರೆಯನ್ನು ತ್ಯಾಗ ಮಾಡಿ, ಪ್ರತಿಯೊಂದು ತ್ಯಾಗ ಮಾಡಿ ನಾವೆಲ್ಲರೂ ಏನು ಮಾಡಿದ್ದೇವೆ, ಬಂದಿದ್ದೇವೆ. ದೇವರಿಗೆ ಸ್ತೋತ್ರವಾಗಿ. ಕಳೆದ ಸಾರಿ ನಾನು ಹೇಳ್ತಾ ಇದ್ದೆ, ರಾತ್ರಿ ಪ್ರಾರ್ಥನೆ ಯಾಕೆ ಮಾಡಬೇಕಂತೇಳಿ ಪ್ರಶ್ನೆ ಯಾವಾಗಲೂ ಕೇಳ್ತಾ ಇರ್ತೀನಿ, ಯಾರು ಕೂಡ ಉತ್ತರ ಕೊಡ್ತಾ ಇಲ್ಲ. ನಿಮಗೆ ಯಾರು ಗೊತ್ತಿದೆಯಾ ರಾತ್ರಿ ಪ್ರಾರ್ಥನೆ ಎಲ್ಲಿ ಪ್ರಾರಂಭವಾಯಿತು, ಯಾಕೆ ಪ್ರಾರಂಭವಾಯಿತು ಅಂತೇಳಿ? ಸೊ ಕರೆಕ್ಟ್ ಇದ್ದಿದ್ರೆ ಯೇಸು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿದರು. ಈ ಕಡೆ ನೀವು ನಿಮಗೇನಾದ್ರು ಗೊತ್ತಿದೆಯಾ ಇದೆಯಾ? ತೆಗಿ. ವಿಮೋಚನಾ ಕಾಂಡ 12ನೇ ಅಧ್ಯಾಯ ವಚನ 42. ಈ ರಾತ್ರಿ ಪ್ರಾರ್ಥನೆ ವಿಮೋಚನಾ ಕಾಂಡ 12:42. ಮೊಬೈಲ್ ತಗೊಂಡು ಕೈಯಲ್ಲಿ ಇಟ್ಕೊಂಡು, ಮೊಬೈಲ್ ಇಟ್ಕೊಂಡು ಇಟ್ಕೊಂಡ್ರೆ ಯೆಹೋವನು ಆ ರಾತ್ರಿಯಲ್ಲಿಯೇ ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಅವರು ಆ ರಾತ್ರಿಯಲ್ಲಿ ಆತನ ಘನಕ್ಕಾಗಿ ಜಾಗರಣೆಯನ್ನು ಮಾಡಬೇಕು. ಇಸ್ರಾಯೇಲ್ಯರು ಎಲ್ಲರೂ ತಲಾಂತರಕ್ಕೂ ಯೆಹೋವನಿಗೆ ಈ ಜಾಗರಣೆಯನ್ನು ಮಾಡಬೇಕು. ಏನರ್ಥ ಆಯ್ತು? ಗೆತ್ಸೆಮನೆಯಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ ನಿಜ, ಆದರೆ ಪ್ರಪ್ರಥಮವಾಗಿ ಮೊಟ್ಟ ಮೊದಲನೇದಾಗಿ ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ಬಡತನದಲ್ಲಿ, ಗುಲಾಮತನದಲ್ಲಿ, ಕಷ್ಟದಲ್ಲಿ ಇರುವಾಗ ಮೋಸೆಯ ಮೂಲಕ ದೇವರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಆ ಬಂಧನದಿಂದ ಬಿಡಿಸಿಕೊಂಡು ಬರುವಾಗ ರಾತ್ರಿಯ ಸಮಯದಲ್ಲಿ ಅವರು ಬಿಡಿಸ್ಕೊಂಡು ಬಂದರು. ಹಗಲಲ್ಲಿ ಅವರು ಬರಲಿಲ್ಲ. ಯಾವಾಗ ಬಂದ್ರು ಅವರು? ರಾತ್ರಿಯ ಸಮಯದಲ್ಲಿ ಆ ಗುಲಾಮತನದಿಂದ ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸ ಮಾಡಿರುವಂತ ಇಸ್ರಾಯೇಲ್ಯರನ್ನ ಕರೆತಂದಿರುವ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ರಾತ್ರಿಯ ಜಾಗರಣೆ ಅಂದ್ರೆ ರಾತ್ರಿಯ ಪ್ರಾರ್ಥನೆ ಮಾಡಬೇಕು, ಜಾತ್ರೆ ಅಂತ ಮಾಡ್ಬೇಕಂತ. ಏನು ಜಾಗರಣೆ ಅಂದ್ರೆ? ಜಾತ್ರೆ ತರ ಇರುತ್ತೆ. ಇಸ್ರಾಯೇಲ್ಯರಿಗೂ ಮಾತ್ರವಲ್ಲ, ತಲಾಂತರಕ್ಕೂ ಮಾಡ್ಬೇಕಂತ. ಜಾಗರಣೆ ಅಂದ್ರೆ ಜಾತ್ರೆ, ಹಬ್ಬ. ಇಂಗ್ಲಿಷಲ್ಲಿ ಏನಿದೆ? ಮೊಬೈಲ್ ಕೈ ಇಟ್ಕೊಡ್ರಿ, ಮೊಬೈಲ್ ಎಲ್ಲಿದೆ ನೋಡಿ, ಮೊಬೈಲ್ ಕೈ ಇಟ್ಕೊಡ್ರಿ. ಕನ್ನಡದಲ್ಲಿ ಜಾಗರಣೆ ಅಂತಿದೆ, ಹಿಂದಿಯಲ್ಲಿ, ಇಂಗ್ಲಿಷಲ್ಲಿ ನೋಡ್ರಿ. ಅಲ್ಲಿ ರಾತ್ರಿ ಪ್ರಾರ್ಥನೆ ಎಲ್ಲ ಮಾಡ್ತಾ ಇರ್ತಾರೆ. ಏನಕ್ಕೆ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಅಲ್ಲಲ್ಲಿಯ ಏನಕ್ಕೆ ಮಾಡ್ತಾ ಇದ್ವಿ ನಮಗೆ ಗೊತ್ತಿರಲ್ಲ ಅಲ್ವಾ? ಎಷ್ಟು ದಿನ ಗೊತ್ತಿತ್ತ ನಿಮಗೆ ರಾತ್ರಿ ಪ್ರಾರ್ಥನೆ ಯಾಕೆ ಮಾಡ್ತಾರೋ? ನಾನು ಬಂದಾಗಿಂದ ಕೇಳ್ತೇನೆ, ರಾತ್ರಿ ಸಮಯದಲ್ಲೇ ಮಾತಾಡ್ಬೇಕಂತ ನಾನು ಆನ್ಸರೇ ಕೊಟ್ಟಿಲ್ಲ, ಬರೀ ಪ್ರಶ್ನೆ ಮಾತ್ರ ಕೇಳಿದೆ ನಾನು. ಅಲ್ಲಲ್ಲಿಯ ಹೌದಲ್ವಾ? ರಾತ್ರಿ ನಿಮ್ಗೆ ಏನಾದ್ರು ಉತ್ತರ ಕೊಟ್ಟಿದ್ದೀನಿ ನಾನು? ಇಲ್ಲಲ್ವಾ? ಪ್ರಶ್ನೆ ಮಾತ್ರ ಕೇಳಿದ್ದೀನಿ. ಯಾಕೆ ನೆನಪಿದೆಯಾ? ಪ್ರತಿಯೊಂದು ಸಾರಿ ನಾನು ಪ್ರಶ್ನೆ ಕೇಳ್ತಾರೆ, ರಾತ್ರಿ ಪ್ರಾರ್ಥನೆ ಯಾಕೆ ಮಾಡಿದ್ರು, ಯಾರು ಪ್ರಾರಂಭ ಮಾಡಿದ್ರು ಎಂಬುದಾಗಿ. ಯಾಕೆ ರಾತ್ರಿ ಪ್ರಾರ್ಥನೆ ಜಾಗರಣೆ ಸ್ಟಾರ್ಟ್ ಆಯ್ತು? ಇಸ್ರಾಯೇಲ್ಯರು ಬಡತನದಲ್ಲಿ, ಕಷ್ಟದಲ್ಲಿ, ಶಾಪದಲ್ಲಿ, ರೋಗದಲ್ಲಿ, ಬಂಧನದಲ್ಲಿ ಅವರು ಬಿಡಿಸಿಕೊಂಡ ರಾತ್ರಿ ದಿನದಲ್ಲೇ ಅವ್ರು ಏನ್ ಮಾಡಿದ್ರು? ಜಾತ್ರೆಯನ್ನ ಮಾಡಬೇಕು. ಅದು ತಲಾಂತರಕ್ಕೂ ವಂಶ ಪರಂಪರವಾಗಿ ಮಾಡ್ತಲೇ ಇರಬೇಕಂದ್ರೆ ರಾತ್ರಿ ಪ್ರಾರ್ಥನೆ. ಈಗ ಪ್ರಾರ್ಥನೆ ಮಾಡುವುದು ಹೇಗೆಲ್ಲ ನಮ್ಮ ಬೈಬಲಲ್ಲಿ ಪ್ರಾರ್ಥನೆ ಮಾಡಬಹುದು? ಅಲ್ಲಲ್ಲ, ಅದು ಸಮಯ. ಹೇಗೆಲ್ಲ ನಾವು ಪ್ರಾರ್ಥನೆ ಮಾಡಬಹುದು? ಆಕಾರ
ಹೇಗೆಲ್ಲ ನಾವು ಪ್ರಾರ್ಥನೆ ಮಾಡೋದು? ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡುವುದು. ವೆರಿ ಗುಡ್. ಆಮೇಲೆ ಕೂತುಕೊಂಡು ಪ್ರಾರ್ಥನೆ ಮಾಡುವುದು. ಇದೆಲ್ಲ ವಾಕ್ಯ ಆಧಾರದ ಮೇಲೆ ಇವತ್ತು ನಾವೇನ್ ಮಾಡೋಣ? ಧ್ಯಾನವನ್ನ ನಾವು ಮಾಡೋಣ. ಒಂದೊಂದಾಗಿ ನಾವು ಧ್ಯಾನ ಮಾಡೋಣ. ಒಂದು, ಪ್ರಾರ್ಥನೆ ಮಾಡುವಂತ ವಿಧಾನ ಬರ್ಕೊಂಡು, ಪ್ರಾರ್ಥನೆ ಮಾಡುವಂತ ವಿಧಾನ. ಅದರಲ್ಲಿ ಒಂದು ಒಂದನೇದು ಬರ್ಕೊಳ್ಳಿ. ನೆಹೆಮ್ಯ 1:4 ನಾವು ನೋಡುತ್ತೇವೆ. ನೆಹೆಮ್ಯ 1:4 ಕುಳಿತು ಪ್ರಾರ್ಥನೆ ಮಾಡಿದನು, ಕೂತುಕೊಂಡು ಪ್ರಾರ್ಥನೆ ಮಾಡಿದ್ರು. ಇದೆಲ್ಲ ಆಧಾರವಾಗಿ ನಾವು ಏನ್ ಮಾಡಬೇಕು? ಮಾತಾಡೋದು. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೇನು. ಕೆಲವು ದಿವಸಗಳವರೆಗೆ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಸಾಕು. ಇಲ್ಲಿ ಪ್ರಾರ್ಥನೆ ಮಾಡುವಂತ ವಿಧಾನ ಹೇಗಿದೆ ಅಂತ ಹೇಳಿದ್ರೆ, ಈ ವರ್ತಮಾನವನ್ನ ಕೇಳಿ ನೆಲದ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ನೆಲದ ಮೇಲೆ ಕೂಡಕ್ಕೂ ನಮಗೆ ಕಷ್ಟ ಆಗುತ್ತೆ. ಕೆಲವು ಸಮಯದಲ್ಲಿ ಚಾಪೆ ಮೇಲೆ ಕೂತ್ಕೋಬೇಕು, ಬೆಡ್ ಮೇಲೆ ಕೂತ್ಕೋಬೇಕು. ಬೆಡ್ ಇದ್ರು ಕೂಡ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಕಷ್ಟ ಆಗ್ತಿದೆ. ಆದ್ರೆ ನೆಹೆಮ್ಯನು ನೆಲದ ಮೇಲೆ ಕೂತ್ಕೊಂಡು, ಚಾಪೆ ಇಲ್ಲಲ್ಲಿ, ಬಟ್ಟೆ ಇಲ್ಲಲ್ಲಿ, ಮಂಚ ಇಲ್ಲಲ್ಲಿ, ಚೇರು ಇಲ್ಲಲ್ಲಿ, ಕುರ್ಚಿ ಇಲ್ಲ, ಎಲ್ಲ ಇತ್ತು. ಆದ್ರೂ ಇವನು ಏನ್ ಮಾಡಿದಾರೆ ಅಂದ್ರೆ ದೇವರ ಮುಂದೆ ಭಯಭಕ್ತಿಯಿಂದ ಅವ್ನು ಏನ್ ಮಾಡಿದಾರೆ? ನೆಲದ ಮೇಲೆ ಕುಳಿತು ಪ್ರಾರ್ಥನೆಯನ್ನ ಮಾಡಿದ್ರು ಎಂಬುದಾಗಿ ದೇವರ ಬರೆಯಲ್ಪಟ್ಟಿದೆ. ಅಲ್ಲದೆಯಾ ಬರೀ ನಾವು ಗಾಳಿ ಮಾತಲ್ಲಿ ಹೇಳ್ತೀವಿ, ಅದರ ಆಧಾರ ಪೂರ್ವವಾಗಿ ಅವೇನ್ ಮಾಡಬೇಕು? ನೆಲದ ಮೇಲೆ ಪ್ರಾರ್ಥನೆಯನ್ನ ಮಾಡಬೇಕು. ಎರಡನೇದಾಗಿ ಮಾರ್ಕ್ ಬರೆದ ಸುವಾರ್ತೆ 11:25. ಮಾರ್ಕ್ 11:25. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ನೋಡಿ, ಎರಡನೇದಾಗಿ ನಿಂತುಕೊಂಡು ಪ್ರಾರ್ಥನೆ ಮಾಡ್ಬೇಕಂತ. ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯ ಹೇಳ್ತದೆ, ಮೊದಲನೇದಾಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದನು. ನಾವು ಕೂಡ ಕೂತ್ಕೊಂಡು ಪ್ರಾರ್ಥನೆಯನ್ನ ಮಾಡಬೇಕು. ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕು. ಎಲ್ಲೆಲ್ಲಿ ನಾವು ನಿಲ್ತೇವೋ ಅಲ್ಲೆಲ್ಲೇ ಪ್ರಾರ್ಥನೆ ಮಾಡಬೇಕು. ಕೆಲವರೇನು ಏನ್ ಮಾಡ್ತಾರೆ ಅಂದ್ರೆ ದೇವಾಲಯಕ್ಕೆ ಹೋಗಿಯೇ ಪ್ರಾರ್ಥನೆ ಮಾಡ್ತಾರೆ ಅಂತ. ನಾವು ಎಲ್ಲಿ ಇರ್ತೇವೋ, ಯಾವಾಗ ಮಾಡ್ತೇವೆ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಅದು ಬೇರೆ. ಆದ್ರೆ ಈ ಪ್ರಾರ್ಥನೆ ಮಾಡುವಂತ ವಿಧಾನ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು, ನಿಂತುಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಮೂರನೇದಾಗಿ 2 ವರ್ಷಗಳು 4:25. 4:25. ಹೀಗೆ ಆಕೆಯು ಪ್ರಯಾಣ ಮಾಡಿ ಕಾರ್ಮೆಲ್ ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದಳು. ಅವನು ಈಕೆಯನ್ನು ದೂರದಿಂದಲೇ ಕಂಡು ತನ್ನ ಸೇವಕನಾದ ಗೆಹಜಿಗೆ 2 ವರ್ಷಗಳು 4:35. ಆಮೇಲೆ ಹುಡುಗರನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಗೋರಣ ಬೀಳಲು ಸಾಕು. ನೋಡ್ರಿ, ಒಂದನೇದಾಗಿ ಪ್ರಾರ್ಥನೆ ಮಾಡುವಂತ ವಿಧಾನ ಹೇಗಂತ ಹೇಳಿದ್ರೆ ಕುಳಿತುಕೊಂಡು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ ಅಡ್ಡಾಡುತ್ತಾ ಅಂದ್ರೆ ನಡೆದಾಡುತ್ತಾ ಪ್ರಾರ್ಥನೆ ಮಾಡಬೇಕು. ದೇವರೇ ಸ್ತೋತ್ರವಾಗಿ, ಪರಿಶುದ್ಧನೇ ಪರಿಶುದ್ಧನೇ. ಕೆಲವರಲ್ಲಿ ಮಾಡ್ತಾ ಇರ್ತಾರಲ್ವ, ಅಲ್ಲಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆದುತ್ತಾ ಪ್ರಾರ್ಥನೆ ಮಾಡ್ತಿರ್ತಾರೆ. ಯಾಕಂದ್ರೆ ಒಂದೇ ಕಡೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನಿದ್ರೆ ಬಂದ್ಬಿಡುತ್ತೆ. ಕುಳಿತುಕೊಂಡೇ ಪ್ರಾರ್ಥನೆ ಮಾಡಿದ್ರೆ ನಿದ್ರೆ ಬರುತ್ತೆ. ಯಾರ್ಯಾರೆಲ್ಲ ನಿದ್ರೆ ಬರುತ್ತೋ ಅವರೆಲ್ಲ ಏನ್ ಮಾಡ್ಬೇಕು? ಅಡ್ಡಾಡ್ತಾ ಪ್ರಾರ್ಥನೆ. ದೇವರೇ ಸ್ತೋತ್ರವಾಗಿ, ಪರಿಶುದ್ಧನೇ 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 ಅಡ್ಡಾಡುತ್ತಾ ಪ್ರಾರ್ಥನೆ ಮಾಡೋದು. ಇದೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಬೈಬಲಲ್ಲಿ ಇದೆ. ಕೆಲವರೆಲ್ಲ ಏನ್ ಮಾಡ್ತಾರೆ? ಕೂತ್ಕೊಂಡೇ ಪ್ರಾರ್ಥನೆ ಮಾಡ್ತಾರೆ, ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾರೆ, ಅಡ್ಡಾಡುತ್ತಾ. ಎಲಿಷಾ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಡ್ಡಾಡುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ರು. ನಾವೆಲ್ಲ ಸೇವೆ ಪ್ರಾರಂಭದಲ್ಲಿ ಕೊಟ್ಟೂರು ಹಡಗಲಿಯಲ್ಲಿ ಸೇವೆ ಮಾಡುವಾಗ ಒಂದೊಂದು ಬೀದಿಯಲ್ಲಿ ನಡ್ಕೊಂಡೇ ಪ್ರೇರ್ ಮಾಡ್ತೀವಿ. ದೇವರೇ ಈ ಕುಟುಂಬದವ್ರನ್ನ ರಕ್ಷಣೆ ಮಾಡು, ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವವರನ್ನ ರಕ್ಷಿಸು, ಇವರಿಗೆ ಈ ದಾರಿ ಹೋಗುವವರ
ರಕ್ಷಿಸು, ಈ ಅಂಗಡಿಯವ್ರನ್ನ ರಕ್ಷಿಸು, ಈ ಟೀ ಮಾರುವವ್ರನ್ನ ರಕ್ಷಿಸು, ಈ ಹೂವು ಮಾರಾಟ ಮಾಡೋರನ್ನ ರಕ್ಷಿಸು ಎಂಬುದಾಗಿ ನಡೆಯುತ್ತಾ ಬೀದಿಯಲ್ಲಿ ಹೋಗುವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ನೀವೆಲ್ಲ ಮಾಡಿದ್ರೆ ಹಂಗೆ ಅಲ್ಲಯ್ಯ. ಹಾಗೆ ನಾವೆಲ್ಲ ಆಗಿನ ಸಮಯದಲ್ಲಿ ನಾವು ಬೀದಿಗಳಲ್ಲಿ ಹೋಗುವಾಗ ಬರುವಾಗ ಈ ರಸ್ತೆ ಮಾರ್ಗವಾಗಿ ಚರ್ಚ್ ನೋಡುವವರು ರಕ್ಷಣೆ ಹೊಂದಬೇಕು. ಕೆಲವರೆಲ್ಲ ಈ ಸಮಯ ನೋಡಿ ಹಿಂಗೆ ಸಿಲ್ವೆ ಗುರುತು ಹಾಕೊಂಡು ಹೋಗ್ತಾ ಇರ್ತಾರೆ ಬೈಕ್ನಾಗ. ಬಸ್ ಡ್ರೈವರು, ಲಾರಿ ಡ್ರೈವರು ಎಲ್ಲ ನೋಡಿ ನೋಡಿ ಏನ್ ಮಾಡ್ತಾರೆ, ಒಂದು ನಮಸ್ಕಾರ ಮಾಡಿ ಹೋಗ್ತಾರೆ. ಅವರನ್ನೆಲ್ಲ ರಕ್ಷಣೆ ಮಾಡುವುದಾಗಿ ಅಡ್ಡಾಡ್ತಾ ಪ್ರಾರ್ಥನೆ ಮಾಡುವುದು, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಡ್ಡಾಡ್ತಾ ಪ್ರಾರ್ಥನೆ ಮಾಡುವಂತ ವಿಧಾನವಾಗಿದೆ. ಮತ್ತೆ 4ನೇದಾಗಿ ವಿಮೋಚನಾ ಕಾಂಡ 34:9. ಕರ್ತನೇ, ನಿನ್ನ ಅಂಗವು ನನಗೆ ದೊರಕಿತಾದರೆ ನೀನೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಮೊಂಡರೆ, ಆದಾಗ್ಯೂ ನೀನು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿನ್ನ ಜನರಾಗುವಂತೆ ನನ್ನನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸು. ಅದು ಹೇಗೆ ಪ್ರಾರ್ಥಿಸಲು? ಅಂದ್ರೆ ಇದೇನಂತ ಹೇಳಿದ್ರೆ ನೆಲದಲ್ಲಿ ಬಿದ್ದು ಅಡ್ಡ ಬಿದ್ದು ಅಂತ ಹೇಳಿದ್ರೆ ಕೂತ್ಕೊಳ್ಳೋದು ಬೇರೆ. ಕೂತ್ಕೊಳ್ಳೋದು ಈಗ ನೀವು ಕೂತ್ಕೊಂಡಿದ್ರಲ್ಲ ಅದು ಕೂತ್ಕೊಳ್ಳೋದು. ಅಡ್ಡ ಬೀಳೋದಂದ್ರೆ ಹೆಂಗೆ, ಹಂಗೆ ಬಿದ್ದು ಬಿಡೋದು. ಹಂಗೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಹಿಂಗ್ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಅದು ಏನು ಸೂಚಿಸ್ತಾ ಅಂತ ಹೇಳಿದ್ರೆ ಈ ಜನ ಮೊಂಡುತನದಲ್ಲಿದ್ದಾರೆ, ಈ ಜನ ಪಾಪದಲ್ಲಿದ್ದಾರೆ, ಹೇಳಿದ ಮಾತು ಕೇಳೋದಿಲ್ಲ, ಹೇಳೋದೊಂದು ಮಾಡೋದೊಂದು. ಈ ಇಸ್ರಾಯೇಲ್ ಜನರ ಮೋಸೆ ಭಾರಿ ಬೇಸತ್ತಿದ್ದಾನೆ. ಈ ಮೋಸೆಯ ಸ್ಥಾನದಲ್ಲಿ ನಾನಿದ್ದೀನಿ. ಈಗ ಮೋಸೆಯ ಸ್ಥಾನದಲ್ಲಿ ನಾನೇನ್ ಮಾಡಿದ್ದೀನಿ ಇದೀನಿ. ನೀವೆಲ್ಲ ಇಸ್ರಾಯೇಲ್ ಮಕ್ಕಳು, ಒಂದು ಮಾತು ಕೇಳ್ತಾರೆ, ಒಂದು ಮಾತು ಕೇಳೋದಿಲ್ಲ. ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಮೋಸೆಯ ಜೀವನದಲ್ಲಿ ನಡೆದಂತ ಕಾರ್ಯಗಳು ಈಗ ನನ್ನ ಜೀವನದಲ್ಲಿ ನಡೀತಾ ಇದೆ. ಅದರಲ್ಲಿ ನೀವೆಲ್ಲ ಯಾರು ಉದಾಹರಣೆ ಅಷ್ಟೇ. ನಾನು ಮೋಸೆ ಅಲ್ಲ, ನಾನು ಸಾಧಾರಣವಾದ ಮನುಷ್ಯ, ಒಬ್ಬ ಸೇವಕ. ಆದ್ರೆ ಉದಾಹರಣೆ ಹೇಳ್ತಾ ಇದ್ದೀನಿ. ನಾವು ಯಾವ ಸ್ಥಾನದಲ್ಲಿದ್ದೀನಿ? ನಾನೀಗ ಮೋಸೆ ಸ್ಥಾನದಲ್ಲಿದ್ದೇನೆ. ಇಸ್ರಾಯೇಲ್ ವಿಶ್ವಾಸಿಗಳನ್ನ ನಡೆಸುವಂತ ವಿಧಾನದಲ್ಲಿ ನಾನಿದ್ದೀನಿ. ಈ ವಿಶ್ವಾಸಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮೊಂಡುತನದಲ್ಲಿದ್ದಾರೆ. ಹಾಗೆ ತಾನೇ ವಾಕ್ಯ, ಈ ಮೊಂಡರಾಗಿದ್ದಾರೆ. ಇವ್ರನ್ನ ಏನ್ ಮಾಡಬೇಕು? ಕ್ಷಮಿಸಬೇಕು ದೇವರೇ. ಇವರ ಹನ್ನೊಂದು ಪ್ರಾರ್ಥನೆ ಮಾಡಬೇಕು. ಒಂದು ಮಾತು, ನಾವೆಲ್ಲ ಬರ್ತೀವಿ ಫಸ್ಟ್ ಅಂತ ಕೈ ಎತ್ತಿದ್ರು. ಫಸ್ಟ್ ರಾತ್ರಿ ಪ್ರಾರ್ಥನೆಗೆ ನಾವೆಲ್ಲ ಬರ್ತೀವಿ ಅಂತೇಳಿ ಕೈ ಎತ್ತಿದ್ರು. ಆಮೇಲೆ ಅಂದ್ರೆ ಇವರು ಬರೀ ತೋರಿಕೆಗೋಸ್ಕರ ಏನೋ ಅಂತಾರಲ್ಲ, ತಮಿಳಲ್ಲಿದೆ, ಎಚ್ಚರ ಪಡುವುದು, ನಮ್ಮನ್ನು ನಾವೇ ಹೆಚ್ಚಿಸ್ಕೊಳ್ಳೋದು. ನಾವು ಕೊಡ್ತೀವಿ ಬಂದವರೇ ಬಂದಿಲ್ಲ, ಹಂಗೆ ಹೇಳಿದವ್ರೆ ಬಂದಿಲ್ಲ. ಹಾಗೆ ನೋಡ್ರಿ, ನಮ್ಮಲ್ಲಿ ಕಷ್ಟಗಳಿರ್ತದೆ, ಶೋಧನೆಗಳಿರ್ತದೆ, ಸಮಸ್ಯೆಗಳಿರ್ತದೆ. ಅದನ್ನ ಬಿಡುಗಡೆ ಮಾಡಿ ಜಯ ಹೊಂದುವವನೇ ಆಶೀರ್ವಾದಕ್ಕೆ ಪಾತ್ರನಾಗಿಲ್ಲ. ಹಲ್ಲೆಲೂಯಾ. ಒಂದನೇದಾಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಬೇಕು, ಎರಡನೇದಾಗಿ ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕು, ಮೂರನೇದಾಗಿ ನಡೆಯುತ್ತಾ ಪ್ರಾರ್ಥನೆ ಮಾಡಬೇಕು, ನಾಲ್ಕನೇದು ಅಡ್ಡ ಬಿಡಬೇಕು. ನಾವು ದೇವರಲ್ಲಿ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಬೇಕು. ಎಲ್ಲಾದ್ರೂ ಆಲಯದಲ್ಲಿ ನೀವು ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಿದ್ರ? ಇಲ್ಲ, ನೀವು ಮಾಡಿದ್ರ? ಎಲ್ಲಿ ಬಡವನಲ್ಲಿಲ್ಲ, ಕೈಮರ ಸಭೆಯಲ್ಲಿ ಮಾಡಿದ್ರ? ಸೊ ಅವಾಗ ನೋಡ್ರಿ, ನೀವು ಪ್ರಾರ್ಥನೆ ನೋಡ್ರಿ, ಪಕ್ಕದವ್ರು ನೋಡ್ತಾರೆ, ಎದುರುಗಡೆ ನೋಡ್ತಾರೆ, ಅದನ್ನೆಲ್ಲ ನೋಡಕ್ ಹೋಗ್ಬೇಡ್ರಿ. ನೀವು ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಿ. ನೀವು ಎಷ್ಟರ ಮಟ್ಟಿಗೆ ಪ್ರಾರ್ಥನೆ ಮಾಡ್ತೀರೋ ಅಷ್ಟರ ಮಟ್ಟಿಗೆ ದೇವರ ಆಶೀರ್ವಾದ ಮಾಡ್ತಾರೆ. ಕೂತ್ಕೊಳ್ಳೋಕ್ಕಾಗಲ್ವಾ? ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಬೋದು. ನಿಂತ್ಕೊಳ್ಳೋಕ್ಕಾಗಲ್ವಾ? ಅಡ್ಡಾಡ್ತಾ ಪ್ರಾರ್ಥನೆ ಮಾಡ್ಬೋದು. ಯಾಕಂದ್ರೆ ಬೈಬಲಲ್ಲಿ ಇದೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಬೇಕು. ಮತ್ತೆ 5ನೇದಾಗಿ 1 ತಿಮೋಥೆಯ 2:8. ನಿಮಗೆ ಇದು ವಾಕ್ಯ ಬೇಕಾದ್ರೆ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ನಾಳೆ ಕಳಿಸ್ತೇನೆ, ನಿಮಗೆಲ್ಲ ಪ್ರಯೋಜನ ಆಗ್ತದೆ. ಇದೆಲ್ಲ 1 ತಿಮೋಥೆ 2:8. ಹೀಗಿರಲಾಗಿ ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವು ವಾಗ್ವಾದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. 5ನೇದಾಗಿ ಕೈಗಳನ್ನ ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡಬೇಕಂತೆ. ಹಿಂಗೂ
ಪ್ರಾರ್ಥನೆ ಮಾಡ್ತಾರೆ, ಹಿಂಗೂ ಪ್ರಾರ್ಥನೆ ಮಾಡ್ತಾರೆ. ಕೈಗಳ ಮೇಲೆ ಕೆತ್ತಿ ಪ್ರಾರ್ಥನೆಯನ್ನು ಮಾಡಬೇಕು. ಅಲ್ಲಯ್ಯ, ಕೆಲವರು ಕೈಗಳೇ ಅಂತಾರೆ, ದೇವರೇ ಸ್ತೋತ್ರವಾಗಿ ಸ್ತೋತ್ರವಾಗಿ ಪರಿಶುದ್ಧನೆ ಪರಿಶುದ್ಧನೆ ಅಂತ. ಕೆಲವರು ಬಾಕಿಗಳಲ್ಲಿ ಇಟ್ಟು ಪ್ರೇಯರ್ ಮಾಡ್ತಾರೆ, ದೇವರೇ ಸ್ತೋತ್ರವಾಗಿ 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 ಅಂತ. ಅಲ್ಲಯ್ಯ, ದೇವರ ವಾಕ್ಯ ಏನಂದ್ರೆ ಪುರುಷರು ಕೈಗಳನ್ನ ಮೇಲೆ ಕೆತ್ತಿ ಪ್ರಾರ್ಥನೆ, ಹೆಣ್ಮಕ್ಳು ಅಷ್ಟೇ ಪುರುಷರು ಅಷ್ಟೇ, ನಾವು ಕೈಗಳನ್ನ ಮೇಲೆ ಕೆತ್ತಿ ಪ್ರಾರ್ಥನೆಯನ್ನ ಮಾಡಬೇಕು. ಫುಲ್ಲು ವಿವರವಾಗಿ ಹೋಗ್ಬೋದು, ಸಮಯ ದಾಟಿ ಹೋಗ್ತಾ ಇದೆ, ಕರೆಂಟ್ ಬೇರೆ ಇಲ್ಲಲ್ಲ. ಹಾಗಾಗಿ ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡಬೇಕು. ಆರನೇದಾಗಿ ಲೂಕ 22:41. ಲೂಕ 22:41. ಅದು ಮೊಬೈಲ್ ತಗಲಿ ಬಿಡ್ತದೆ. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲು ಎಸೆಯುವಷ್ಟು ದೂರ ಹೋಗಿ ಮೊಣಕಾಲೂರಿ, ತಂದೆಯೇ, ನಿಮಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಹೇಗೆ ನನ್ನ ಚಿತ್ತವಲ್ಲ, ಹೇಗೋ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ. ನೋಡಿ, ಒಂದನೇದಾಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಬಹುದು, ಎರಡನೇದು ನಿಂತುಕೊಂಡು ಪ್ರಾರ್ಥನೆ ಮಾಡಬಹುದು, ಮೂರನೇದಾಗಿ ಅಡ್ಡಾಡುತ್ತಾ ಪ್ರಾರ್ಥನೆ ಮಾಡಬಹುದು, ನಾಲ್ಕನೇದಾಗಿ ನೆಲದಲ್ಲಿ ಬೋರ್ಡ ಬಿದ್ದು ನಾವು ಪ್ರಾರ್ಥನೆ ಮಾಡಬಹುದು, ಐದನೇದಾಗಿ ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡಬಹುದು, ಆರನೇದಾಗಿ ಮೊಣಕಾಲು ಪ್ರಾರ್ಥನೆ ಮಾಡಬಹುದು. ಅಲ್ಲೆಲ್ಲೂಯಾ. ಮೊಣಕಾಲು ಊರೋದು ಸ್ವಲ್ಪ ಕಷ್ಟ ಅಲ್ವಾ? ಮೊಣಕಾಲು ಊರಕ್ಕೆ ಸ್ವಲ್ಪ ಕಷ್ಟ. ಯೇಸು ಕ್ರಿಸ್ತನು ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿದಾರಂತೆ. ಅದರಲ್ಲಿ ಒಂದು ಮಾತು, ಯೇಸು ಕ್ರಿಸ್ತನು ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ದೇವರೇ ಈ ಕಷ್ಟವನ್ನ, ಈ ಪಾತ್ರೆ ಎಂಬ ಶೋಧನೆಯನ್ನ ತೊಲಗಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದನ. ಮತ್ತೆ ನಿನ್ನ ಚಿತ್ತವಿದ್ದರೆ, ಯೇಸುವೆ ನಿನ್ನ ಚಿತ್ತವಿದ್ದರೆ ನನ್ನ ಕಷ್ಟಗಳನ್ನ ದೂರ ಮಾಡು, ಯೇಸುವೆ ನಿನ್ನ ಚಿತ್ತವಿದ್ದರೆ ನನ್ನ ಸಮಸ್ಯೆಗಳನ್ನ ದೂರ ಮಾಡು, ದೇವರೇ ನಿನ್ನ ಒಂದು ಆಸೆ ಆಕಾಂಕ್ಷೆ ಇದ್ರೆ ನನಗೆ ತಲೆನೋವಾಗ್ಲಿ, ಹೊಟ್ಟೆ ನೋವಾಗ್ಲಿ, ಕೈ ಕಾಲು ನೋವಾಗ್ಲಿ, ನಿನ್ನ ಚಿತ್ತವಿದ್ರೆ ತೊಲಗಿಸೋ ಪ್ರಾರ್ಥನೆ ಮಾಡ್ಬೇಕಂತ. ದೇವರಿಗೆ ಚಿತ್ತ ಇದ್ರೆ ಮಾತ್ರ. ಯೇಸು ಕ್ರಿಸ್ತನು ಇನ್ನೇನು ಸಾಯಿಸ್ಬೇಕಷ್ಟೇ, ಸೆರೆಮನೆಗೆ ಹೋಗ್ಬೇಕು. ಅದನ್ನೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಹತ್ರ ಹೋಗಿ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮೊಣಕಾಲು ದೇವರೇ ನಿನ್ನ ಚಿತ್ತವಿದ್ದರೆ ಈ ಪಾತ್ರೆ, ಈ ಕಷ್ಟವೆಂಬ ಶೋಧನೆ ಎಂಬ ತೊಲಗಿಸುವಂತ ಪ್ರಾರ್ಥನೆ ಮಾಡಿದನು. ಮತ್ತೆ ಎರಡನೇದಾಗಿ ಮತ್ತಾಯ 26:39. ಇದು ನಮ್ಮ ಯೆರೆಮೀಯರು ಮಾಡ್ತಿರ್ಬೋದು. ಈ 9ನೇದು ಯೆರೆಮೀಯ, 7ನೇದು ಯೆರೆಮೀಯ ಮಾಡ್ತಾ ಇದ್ದಾರೆ. ಮತ್ತಾಯ 26:39. ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನಿಂದ ಬಿಟ್ಟು ಹೋಗಲಿ, ಹೇಗೋ ನನ್ನ ಚಿತ್ತ. ಏಳನೇದಾಗಿ ಬೋರಲ ಬಿದ್ದು ಪ್ರಾರ್ಥನೆ ಮಾಡಿದ ಅಂದ್ರೆ ಮಳ್ಕೊಂಡ್ಬಿಟ್ಟಿದ್ದಾನೆ ಯೇಸು ಸ್ವಾಮಿ, ಮಳ್ಕೊಂಡಿದ್ದಾನೆ, ಸುಸ್ತಾಗ್ಬಿಟ್ಟು ಅದನ್ನೇ ಮಳಕೆ ಪ್ರಾರ್ಥನೆಯನ್ನ ಮಾಡಿದನು. ಕುಳಿತುಕೊಂಡು ಪ್ರಾರ್ಥನೆ ಮಾಡಬೇಕು, ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕು, ನಡೆಯುತ್ತಾ ಪ್ರಾರ್ಥನೆ ಮಾಡಬೇಕು, ಕೈಗಳ ಮೇಲೆ ಕೆತ್ತಿ ನಾವು ಪ್ರಾರ್ಥನೆ ಮಾಡಬೇಕು. ಈಗ ನಾವು ಬರುವ ಸಮಯದಲ್ಲಿ ಮಾಡ್ತೇವೆ. ಅವಾಗ ಈಗ ಒಂದು ಅರ್ಧ ಗಂಟೆ ನಾವು ಪ್ರಾರ್ಥನೆ ಮಾಡ್ತೇವಲ್ವಾ, ನಿಂತುಕೊಂಡು ಪ್ರಾರ್ಥನೆ ಮಾಡ್ತೇವೆ, ಮೊಣಕಾಲು ಪ್ರಾರ್ಥನೆ ಮಾಡ್ತೇವೆ, ಮತ್ತೆ ಗೋರ್ಲಟ್ಟು ಪ್ರಾರ್ಥನೆ ಮಾಡ್ತೇವೆ. ಈಗಾಗಲೇ ನಮ್ಮ ಜಯಂತಿಯವರು ಮಾಡ್ತಾ ಇದ್ದಾರೆ. ಏಳನೇದು ಅವರು ಮಲಗಿಕೊಂಡು ಪ್ರಾರ್ಥನೆ ಮಾಡ್ತಿರ್ಬೋದು, ಅದರಲ್ಲಿಯ ಅವ್ರು ನಿದ್ರೆಯಲ್ಲೇ ಪ್ರಾರ್ಥನೆ ಮಾಡ್ತಿರ್ಬೋದು. ನಮಗೂ ಕೂಡ ಅದಕ್ಕೆ ಪರಿಸ್ಥಿತಿ ಬರುತ್ತೆ, ಒಂದು ವೇಳೆ ನಾವು ಕೂಡ ನಿದ್ರೆ ಮಾಡುವಂತ ಸಮಯ ಬಂದೇ ಬರ್ತದೆ. ಸೊ ವಾಕ್ಯದಲ್ಲಿ ಇದೆಲ್ಲವೂ ಏನೇ ಮಾಡಿದ್ರು, ನೀವು ಏನಾದ್ರು ಮಾಡಿ ಪ್ರಾರ್ಥನೆ ಮುಖ್ಯ. ಅಲ್ಲರಿಯ ನೀವು ಯಾವ ಪರಿಸ್ಥಿತಿಯಲ್ಲಿ, ಯಾವ ವಿಧಾನದಲ್ಲಿ ಮಾಡಿ, ನಿದ್ರೆಯಲ್ಲಿ ಕೂಡ ಪ್ರಾರ್ಥನೆ ಮಾಡ್ರಿ. ಯೇಸು ಕ್ರಿಸ್ತನು ಬೋರ್ಲ ಬಿದ್ದು ಪ್ರಾರ್ಥನೆ ಮಾಡಿದನು, ಯೇಸು ಕ್ರಿಸ್ತನು ಅಡ್ಡಾಡುತ್ತಾ ಪ್ರಾರ್ಥನೆ ಮಾಡಿದನು. ನಾವು ಕೂಡ ಏನ್ ಮಾಡಬೇಕು? ಇದು ವಿಧಾನ ಮುಖ್ಯವಲ್ಲ, ಆಕಾರ ಮುಖ್ಯವಲ್ಲ, ವಿಧಾನ ಮುಖ್ಯವಲ್ಲ, ಶೈಲಿ ಮುಖ್ಯವಲ್ಲ. ಯಾವುದು ಮುಖ್ಯ? ಪ್ರಾರ್ಥನೆ ಮುಖ್ಯ. ನೀವು ಏನಾದ್ರೂ ಮಾಡಿ ಪ್ರಾರ್ಥನೆ ಮಾಡಬೇಕು. ನಾವು ಬಂದಿರೋದು ಪ್ರಾರ್ಥನೆ ಮಾಡೋದಕ್ಕಾಗಿ, ನಿದ್ರೆ ಮಾಡೋದಕ್ಕೆ ಮಾತ್ರ ಅಲ್ಲ, ಹಾಡಾಡೋದಕ್ಕೆ ಮಾತ್ರವಲ್ಲ, ಪ್ರಾರ್ಥನೆ ಮುಖ್ಯ. ಇವತ್ತು ನಾವೇನ್ ಮಾಡೋದು ಅಂತ ಹೇಳಿದ್ರೆ, ಕೆಲವೊಂದು ಸಮಯ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತೇವೆ, ಕೈಗಳನ್ನ ಮೇಲೆ ಕೆತ್ತಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅಡ್ಡಾಡುತ್ತಾ ಪ್ರಾರ್ಥನೆ ಮಾಡ್ತೇವೆ, ಮತ್ತೆ ಮೊಣಕಾಲು ಪ್ರಾರ್ಥನೆ ಮಾಡ್ತೇವೆ. ಕೊನೆಯದಾಗಿ ಏಳನೇದಾಗಿ ಬೋರ್ಲ ಬಿದ್ದು ನಿದ್ರೆ ಫುಲ್ಲು ಬಂದಾಗ ಮಾಡ್ಕೊಂಡ್ಬಿಡ್ತೀವಿ. ನಾವೆಲ್ಲ
ಪ್ರಾರ್ಥನೆಯಲ್ಲಿದ್ದಾಗೆ ಕೊನೆ ನಿದ್ರೆ ಮಾಡ್ಬಿಡ್ತೀವಿ. ಹಾಗೆ ಈ ಬರುವ ಸಮಯಗಳಲ್ಲಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಪ್ರಾರ್ಥನೆಯನ್ನ ಮಾಡ್ತೇವೆ. ಪ್ರಾರ್ಥನೆಗಾಗಿ ನಾವು ಬಂದಿರೋದು ಪ್ರಾರ್ಥನೆ 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 ಪ್ರಾರ್ಥನೆ. ನಾವು ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಏನ್ ಮಾಡ್ತಾನೆ? ಸೈತಾನನು ನಡಗಿ ಎದುರಿ ಏನ್ ಮಾಡ್ತಾನೆ? ಈ ಸೈತಾನ ಸುತ್ತಲೂ ನೋಡ್ತಾ ಇದ್ದಾನೆ. ನಾವು ಮಾಡುವ ಪ್ರಾರ್ಥನೆಗಳು ಆರಾಧನೆಗಳು ಹೊರಗಡೆ ಸೈತಾನ ಏನ್ ಮಾಡ್ತಾನೆ? ನೋಡ್ತಾ ಇದ್ದಾನೆ. ನಮಗೆ ಶೋಧನೆಯನ್ನು ಬರ್ತದೆ, ಕಷ್ಟಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ, ವೇದನೆಗಳು ಬರ್ತದೆ. ನಾವು ಹೇಗಾದ್ರೂ ಮಾಡ್ಬೋದು, ಒಂದು ಪ್ರಾರ್ಥನೆ ಮಾಡಬೇಕು. ಅದೇ ನಮಗೆ ಪ್ರಾರ್ಥನೆಗಾಗಿ ಸಿದ್ಧರಾಗೋಣ. ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಒಬ್ಬೊಬ್ಬರಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡಕ್ ಬರಲಿಲ್ಲ ಅಂದ್ರೆ ನಾವು ಕಳೆಯುತ್ತೇವೆ. ಒಂದೊಂದು ಪ್ರಾರ್ಥನಾ ಮನವಿಗಳನ್ನ ಬರೆದಿಟ್ಟು ನಾವು ಪ್ರಾರ್ಥನೆ ಮಾಡುವಾಗ ದೇವರು ಬಿಡುಗಡೆಯನ್ನು ಕೊಡ್ತಾನೆ. ಪ್ರಿಯರೇ, ಯೇಸುವೇ ನಮ್ಮನ್ನು ಬಲಪಡಿಸೆಂಬುದಾಗಿ ನಾವು ಒಪ್ಪಿಸಿಕೊಡೋಣ. ಎಲ್ಲರೂ ಒಪ್ಪಿಸಿಕೊಡೋಣ. ದೇವರೇ, ನಮಗೆ ಕೊಟ್ಟಿರುವ ಈ ಒಂದು ಅರ್ಧ ತಾಸು ನಾವು ಪ್ರಾರ್ಥನೆ ಮಾಡ್ತೇವೆ. ನಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಬಲ ಶಕ್ತಿಯನ್ನು ಕೊಡು. ನಿಂತುಕೊಳ್ಳಲು, ಕೂತುಕೊಳ್ಳಲು, ಓರಳ ಬಿದ್ದು ಮೊಣಕಾಲೂರು ಪ್ರಾರ್ಥನೆ ಮಾಡಲು, ಓರಳ ಬಿದ್ದು ಪ್ರಾರ್ಥನೆ ಮಾಡಲು, ನೆಲದ ಮೇಲೆ ಕುಳಿತು ನಾವು ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಬಲ ಕೊಡು ಯೇಸುವೇ, ಬಲ ಕೊಡು ಯೇಸುವೇ, ನಮಗೆ ಶಕ್ತಿ ಕೊಡು ಯೇಸುವೇ ಎಂಬುದಾಗಿ ನಾವು ಬೇಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರವಾಗಿ, ಸ್ತೋತ್ರವಾಗಿ. ಪರಿಶುದ್ಧರೇ, ಪರಿಶುದ್ಧರೇ. ಪ್ರಾರ್ಥನೆಗಾಗಿ, ಆರಾಧನೆಗಾಗಿ, ನಾವು ಬೇಡಿಕೆಗಾಗಿ ನಾವು ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಪ್ರಿಯರೇ, ಯೇಸುವೇ ಸ್ತೋತ್ರವಾಗಿ, ಸ್ತೋತ್ರವಾಗಿ, ಸ್ತೋತ್ರವಾಗಿ. ಯೇಸುವೇ ಸ್ತೋತ್ರವಾಗಿ. ಕರ್ತನೇ, ಯೇಸು ಜೊತೆಗೆ ಬರುವನು, ಅದ್ಭುತವ ಮಾಡುವನು ಎಂಬ ಹಾಡನ್ನು ಹಾಡಿ ಹಾಡುವ ಮೂಲಕ ನಾವು ಪ್ರಾರ್ಥನೆಗಾಗಿ ಸಿದ್ಧರಾಗೋಣ. ಯೇಸು ಜೊತೆಗೆ ಬರುವನು, ಅದ್ಭುತವ ಮಾಡುವನು. ನನ್ನ ಯೇಸು ಅದ್ಭುತವ ಮಾಡುವನು.
ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಸಹಾಯ ಮಾಡಿ ಯೇಸುವೇ, ಪ್ರಾರ್ಥನೆಗಾಗಿ ನಾವು ಸಿದ್ಧ ಮಾಡುವಂತೆ, ಪ್ರಾರ್ಥನೆಗಾಗಿ ಸಮಯವನ್ನು ಕೊಡಬೇಕಾದ ಸಹಾಯ ಮಾಡುತ್ತದೆ. ಬೈಬಲಲ್ಲಿ ರಾತ್ರಿ ಪ್ರಾರ್ಥನೆ ಯಾಕೆ ಮಾಡಬೇಕು? ಪಾಪದಿಂದ ಬಿಡುಗಡೆ ಮಾಡಿದ ಕಾರಣ, ಶಾಪದಿಂದ ಬಿಡುಗಡೆ ಮಾಡಿದ ಕಾರಣ, ಎಲ್ಲ ರೋಗಗಳಿಂದ ಬಿಡುಗಡೆ ಮಾಡಿದ ಕಾರಣ ಆ ರಾತ್ರಿಯನ್ನೇ ಜಾಗರಣೆ ಮಾಡಬೇಕೆಂಬುದಾಗಿ ರಾತ್ರಿ ಪ್ರಾರ್ಥನೆ ತಲತಲಾಂತರಕ್ಕೂ ಇಸ್ರಾಯೇಲರ ತಲತಲಾಂತರಕ್ಕೂ ಮಾಡಬೇಕೆಂಬುದಾಗಿ ಆಜ್ಞೆ ಮಾಡಿರುವಂತ ಯೇಸುವೇ, ನಿನ್ನ ಆಜ್ಞೆಯ ಮೇರೆಗೆ ಕರ್ತನೆ ಈ ಆಜ್ಞೆ ಪ್ರಾರ್ಥನೆ ಮಾಡೋದಕ್ಕೆ ಬಂದಿದ್ದೇವೆ ಕರ್ತನೆ. ನಮ್ಮನ್ನು ಬಲಪಡಿಸಿದ್ದೇವೆ. ನಮ್ಮಲ್ಲಿರುವ ಎಲ್ಲ ನಿದ್ರಾಶಕ್ತಿಯನ್ನು ದೂರ ಮಾಡು, ಕಷ್ಟಗಳನ್ನು ದೂರ ಮಾಡಿ ಕರ್ತನೆ, ಬಲ ಹಿಡಿತವನ್ನು ದೂರ ಮಾಡಿ ಯೇಸುವಿನ ನಾಮದಲ್ಲಿ ಕರ್ತನೆ. ನಾವು ಕರ್ತನೆ ಹೇಳುವಂತ ಪ್ರಾರ್ಥನೆ ಮನವಿಗಳನ್ನ ದೇವರೇ ನಾವು ನಿಂತುಕೊಂಡು ಕುಳಿತುಕೊಂಡು ಕೈಗಳ ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡಕರ್ತದೆ. ಇಲಾಗ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವೆ, ಅನೇಕ ವಿಚಾರಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡು. ಯೇಸುವೆ, ನೀನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ಮುಂದಿನ ಸಮಯ ನಿನ್ನ ಕರೆಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಯೇಸುವೆ, ನೀನು ಅದ್ಭುತ ಮಾಡಿ ಅತಿಶಯ ಮಾಡು. ನೀನು ಅದ್ಭುತ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಹಲ್ಲೆಲೂಯಾ. ಒಂದು 10 ನಿಮಿಷ ಬೇಕಾಗಲ್ಲ. ಪ್ರಾರ್ಥನಾ ಮನವಿಗಳನ್ನು ಬರೆದುಕೊಟ್ರೆ ಆ ವಿಚಾರಕ್ಕಾಗಿ ಒಬ್ಬೊಬ್ಬರಾಗಿ ನಾವು ಪ್ರಾರ್ಥನೆ ಮಾಡ್ಬೋದು. ಟೀ ಏನೋ ತಂದಿರಾ? ಒಂದು 5 ನಿಮಿಷ ಬ್ರೇಕ್ ತಗೊಳ್ಳೋಣ. ಆಮೇಲೆ ನಾವು ಒಂದೊಂದು ಪ್ರಾರ್ಥನೆ ಮಾಡಿದ್ವಿ. ಹೀಗಾಗಿ ನಿದ್ರೆ ಏನಾದ್ರು ಅಂತಂದ್ರೆ ಮುಖ ತಕೊಂಡ್ಬಿಡ್ರಿ. ನಿದ್ರೆ ಬರ್ತಾ ಇದೆಯಾ? ನಿದ್ರೆ ಬಂದ್ರೆ ಮುಖ ತಕೊಂಡ್ಬಿಡ್ರಿ. ಸ್ವರ್ಗನಾದ ದೇವರೇ, ಪ್ರೀತಿಯಿಂದ ಕೊಡುವ ಬಿಸ್ಕೆಟ್ ಅನ್ನು ಆಶೀರ್ವದಿಸು. ತೆಗೆದುಕೊಂಡಂತಹ ಕುಟುಂಬಗಳನ್ನು ಬಲಪಡಿಸು ದೇವರೇ. ಈ ಮಧ್ಯರಾತ್ರಿಯಲ್ಲಿ ಕರ್ತನೆ ಈ ಸಂಘದ ಒಂದು ಪದಾರ್ಥವನ್ನು ತಿಂದು ನಾವು ಬಲ ಶಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವುದಕ್ಕೆ ನಮಗೆ ಬಲ ಕೊಡಬೇಕಾಗಿ ಬಿಡ್ತಾ ಕರ್ತನೆ. ಇದನ್ನು ತಿಂದು ನಿನ್ನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡು. ಇದನ್ನ ಕೊಟ್ಟವರ ಕುಟುಂಬವನ್ನು ಕೂಡ ಆಶೀರ್ವದಿಸು. ಯೇಸುವಿನ ಹೆಸರಿನಲ್ಲಿ ಬಿಟ್ಟು